ಏನಾಗಿಲ್ಲ ರೀ ಚಿಕ್ಕಬಳ್ಳಾಪುರದಲ್ಲಿ, ಏನಾಗಿಲ್ಲ ಅಂತ ಹೇಳಿ. ಅಲ್ಲ ಏನಾಗಿದೆ ಅಂತ ಹೇಳಿ ನೀವು ನೋಡೋಣ. ಏನು ಆಗೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಅರ್ಥ ಆಗ್ತಾ ಇರೋದು ಆಗಿಲ್ಲ ಅಂತ ನೀವು ತಾನೇ ಹೇಳ್ತಾರ, ನಾನು ಎಲ್ಲವೂ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಏನು ಒಂದು 5 ಲಿಸ್ಟ್ ಕೊಟ್ಬಿಡಿ, 5 ಲಿಸ್ಟ್ 5 ಇದು ಹೇಳ್ಬಿಡಿ ನೋಡೋಣ ಏನಾಗಿದೆ ಅನ್ನೋದಕ್ಕೆ. ಇದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಸ್ ಹೋಗ್ತಾ ಇಲ್ವಾ? ಆಮೇಲೆ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ವಾ? ಬಸ್ ಸ್ಟ್ಯಾಂಡ್ ಹಂಗೆ ಉಳಿಸಿದ್ದಾರೆ. ಆಯ್ತು ಎರಡಾಯ್ತು, ಮೂರನೇದು ನೀವ್ ಹೇಳ್ರಿ, ನಿಮ್ಗೆ ಹೇಳ್ರಿ ಮೂರನೇದು ಹೇಳ್ರಿ. 1000 ನಲ್ಲಿ ನೀರ್ ಬರ್ತಾ ಇಲ್ವಾ? ಈ ತಿಳ್ಸ್ಬಿಟ್ರೆ ಬಂದ್ಬಿಡುತ್ತೆ. ಓಕೆ 3 ಆಯ್ತು, 4ನೇದು. ಸೊ ಅಪ್ಪ ಹಿಂಗ್ ಹೇಳ್ತಾ ಕೂತ್ಕೊಂಡು ಇನ್ನೆರಡು ಹೇಳ್ಬಿಡಿ. 5 ಕೇಳ್ದೆ ನಾನು, 3 ಹೇಳಿದ್ರಿ, ಇನ್ನೆರಡು ಹೇಳ್ಬಿಡಿ. ಈಗ ಜನ ಉಸಿರಾಡ್ತಾ ಇಲ್ವಾ ಚಿಕ್ಕಬಳ್ಳಾಪುರ? ನಮ್ಮ ಮುಂಚೆಯಿಂದನೂ ಉಸಿರಾಡ್ತಾ ಇದ್ರು. ಪ್ರದೀಪ್ ಈಶ್ವರ್ ಗೆಲ್ಲಕ್ಕೂ ಮುಂಚೆನೂ ಹೋದ ವರ್ಷನೂ ಉಸಿರಾಡ್ತಾನೆ ಜನ ಬದುಕಿದ್ದು. ಇವ್ರಾಗಿರೋದಕ್ಕೆ ಒಳ್ಳೆ ಮನ್ಸಿರೋದಕ್ಕೆ ಜನಕ್ಕೆ ಉಸಿರಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಕೊನೆದು ಇನ್ನೊಂದು ಹೇಳ್ಬಿಡಿ ನೋಡೋಣ. 5ನೇದು ಕೊನೆಯದು ಏನ್ ಹೇಳ್ಬೋದು, ಸುಮಾರಿದೆ. ಅಂದ್ರೆ ನನಗೆ ಯಾವ್ದು ತಗೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ತಗೊಳ್ಳಿ ಅಂತ ವಿದ್ಯುತ್ ಇಲ್ವಾ? ವಿದ್ಯುತ್ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯುತ್ ಇಲ್ವಾ? ಟಿವಿ ನೋಡ್ತಾ ಇಲ್ವಾ ಜನ?